ಹೆಂಗಾಗ್ತೈತಂದ್ರೆ ಇಲ್ಲಿ ಇವಾಗ 70 देवनहल्ली साइड जाना है। देवनहल्ली साइड हाँ इधर से आगे यूटर्न ले लीजिए। इधर से भी जा सकते थे, इधर से थोड़ा ज़्यादा मतलब इधर से जाके किधर जाना है भाई? इधर से आप जाइएगा ना ऑटोमेटिक आप यूटर्न ले लीजिएगा, आगे रोड ही नहीं है। यू टर्न। थैंक यू। ये ऊपर क्या है वो ब्रिज? क्या वो उधर ऊपर बस जाए ना अभी? वो T1 उधर बेगूर जाने वाला है। बेगूर। आपको देवनहल्ली जाना है, देवनहल्ली इधर है ना। ठीक है, थैंक यू। ನೋಡು ಪಾಪ ಒಳ್ಳೆ ಸೆಕ್ಯೂರಿಟಿ ಅಣ್ಣ, ಬೆಳಗ್ಗೆ 5 ಗಂಟೆ ಆದರೂ ಅದು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಯೂಟರ್ನ್ ಎಲ್ಲಿ ಗುರು? ಕೀಪ್ ಲೆಫ್ಟ್, ಕೀಪ್ ರೈಟ್. ಮೀನಾ ಎಲ್ಲ ಐತಾ ಇಲ್ಲಿ ಯೂಟರ್ನು? ಇಲ್ಲೆಲ್ಲ ಬಂದ್ಬಿಟ್ಟು ಹೋಗ್ರು, ಸುಮ್ಮನೆ ತಪ್ಪು ಮಾಡಿಬಿಟ್ಟೆ ನಾನು. ಪಾರ್ಕಿಂಗ್ ಇಂಥ ಕೆಲಸ ಮಾಡಿಬಿಟ್ಟೆ ನಾನು. ಅರ್ಧ ಟೈಮ್ ಇಲ್ಲೇ ವೇಸ್ಟ್ ಆಗೋಯ್ತು ಗುರು ನನಗೆ. ಯೂಟರ್ನ್ ಅಂತ ಐತೆ. ಪಿಕಪ್ ಪಾರ್ಕಿಂಗ್. ಓಹೋ ನೋಡ್ರಪ್ಪ ಏರ್ಪೋರ್ಟು. भाई आउटसाइड कहाँ जाना है? इधर से वो जो गाड़ी जा रही है ना। हाँ ओके, थैंक यू भाई. ಮಾತೇ ಇಲ್ಲ. ಓ ಸಾಕಾದ ಗುರು. ಅಪ್ಪ ಹಿಂಗಾದ್ರೆ ಆಗಲ್ಲ, ಹೊಡಿಬೇಕು ಇವಾಗ ಫಾಸ್ಟಾಗಿ. ಏನು ಗುರು ಇದು? ಇದೇ ತಾನೇ ಎಕ್ಸಿಟು. ಆಮೇಲೆ ಇದು ಆಗಿಲ್ಲ ಅಂದರೆ ಕತೆ ಆಗ್ಬಿಡುತ್ತೆ ನನಗೆ. ಅರ್ಧ ಜನ ನಿಂತಾರಲ್ಲಪ್ಪ ಇಲ್ಲಿ ಆಚೆ. ಪಾರ್ಕಿಂಗ್ ಅಂತ ತೋರಿಸ್ತೈತೆ. ಎಕ್ಸಿಟ್. ಅಪ್ಪ ನಮ್ಮನ್ನು ಪಾರ್ಕಿಂಗ್ ಅಂತೆಲ್ಲ ಎಷ್ಟು ದೊಡ್ಡದು ಹಾಕವ್ರೆ, ಎಕ್ಸಿಟ್ ಅಂತ ಎಷ್ಟು ದೊಡ್ಡ ಚಿಕ್ಕದು ಹಾಕವ್ರೆ ಈ ನನ್ನ ಮಕ್ಕಳು. ಹಾಫ್ ಆನ್ ಅವರ್ ಗುರು ನಮ್ಮನ್. ಎಕ್ಸಿಟ್ ಸ್ಟ್ರೈಟ್ ಹೋಗ್ತಾ ಇರ್ತೀನಿ ಬಿಡ್ರಪ್ಪ, ಬೇಡ ನನಗೆ. ಎಕ್ಸಿಟ್. ಐ ಯಾವ ಕಡೆ ಗುರು ಎಕ್ಸಿಟು?
ನಮ್ಮನ್ನ ಆ ಕಡೆ ತಾಕವ್ರೆ, ಈ ಕಡೆ ನೋಡಿ ಈ ಕಡೆ ತಾಕವ್ರೆ. ಫಾಕ್, ಫೈನಲಿ ಸಿಕ್ತು ಗುರು ಎಕ್ಸಿಟು. ಯಾವ್ದು ಗುರು ದಾರಿ ಗೊತ್ತೇ ಆಗಲ್ವಲ್ಲ. ನನಗೆ ಹಿಂಗಿದ್ರೆ ಇನ್ನು ಯಾವನಾದರೂ ಚೂರು ಗೊತ್ತಿಲ್ಲ ಬಂದ್ಬಿಟ್ರೆ ಅಷ್ಟೇ ಅವನ ಕತೆ ಇಲ್ಲಿ. ಯಾರು ಹೇಳಿದ್ರು ನಿಮಗೆ? ಅದು ಎಷ್ಟು ಪಾರ್ಕಿಂಗ್ ಸ್ಲಾಟ್ ಕೊಟ್ಟವರು, ಅಯ್ಯಪ್ಪ ದೇವ್ರೇ. ಹೋಗೋವಾಗ ಹೆಂಗೆ ಹೋಗಿದ್ದು ಆ ಕಡೆಯಿಂದನ? ಅಲ್ಲಿ ನಿಂತ್ಕೊಂಡು ಒಂಚೂರು ಮ್ಯಾಪ್ ಹಾಕ್ಬಿಡೋಣ ಗುರು, ಕೇಳ್ಬಿಡಿಲ್ಲ ಒಂಚೂರು. सर देवनहಳ್ಳಿ साइड जाना है, किधर जाना है? राइट साइड जाना। हाँ ब्रिज है ना, हाँ ब्रिज में नीचे डबल रोड है, हाँ राइट साइड जाना, राइट साइड, हाँ राइट साइड में स्ट्रೈಟ್ जाना। ಕನ್ನಡ ಬರುತ್ತಾ? ಹಾಂ ಬರುತ್ತೆ. ದೇವನಹಳ್ಳಿ ಸೈಡ್ ಹೋಗ್ಬೇಕು. ನಾನು ಆ ಬ್ರಿಡ್ಜಿಂದಾನೇ ಬಂದೆ. ಬ್ರಿಡ್ಜಿಂದಾನೇ ಬಂದೆ, ಕನ್ಫ್ಯೂಸ್ ಆಗಿದೆಯಾ? ಹಾಂ ಬಂದ್ಬಿಟ್ಟಿದ್ಯಾ? ಹಾಂ ಇವಾಗ ಹೋಗ್ತಿರಲ್ಲ, ಇವಾಗ ಹಿಂಗೆ ಹೋಗ್ತಿರಲ್ಲ, ಓಕೆ. ಇವಾಗ ಹೋಗ್ಬಿಟ್ಟು ಸ್ಟ್ರೈಟಾಗಿ ಹೋಗ್ರಿ. ಹಾಂ ಸ್ಟ್ರೈಟಾಗಿ ಹೋಗ್ಬಿಟ್ಟು 2 ಬ್ರಿಡ್ಜ್ ಬರುತ್ತೆ. ಹಾಂ ಒಂದು ಬ್ರಿಡ್ಜ್ ಇಲ್ಲೇ ಮುಂದೆ ಸಿಗುತ್ತೆ, ಸ್ವಲ್ಪ ಆದಮೇಲೆ. ಹಾಂ ಹಾಂ ಆಮೇಲೆ ಆ ಕಡೆ ಹೋದ್ಮೇಲೆ ಇನ್ನು ಸ್ವಲ್ಪ ಮುಂದೆ ಹೋದರೆ ರೈಟ್ ತಗೊಂಡ್ಬಿಡಿ. ಹಾಂ ರೈಟ್ಗೆ ಹೋಗಿ ಲೆಫ್ಟ್ ತಗೊಂಡ್ರೆ ದೇವನಹಳ್ಳಿ, ಇಲ್ಲ ಈ ಕಡೆ ತಗೊಂಡ್ಬಿಟ್ರೆ ನೀವು ತಿರ್ಗಾ ಸಿಟಿಗೆ ಹೋಗ್ಬಿಡ್ತೀಯ. ಓಕೆ 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 ಅಲ್ಲಿ ಡಬಲ್ ರೋಡ್ ಬರುತ್ತೆ, ಡಬಲ್ ರೋಡ್. ಕರೆಕ್ಟ್. ಹಾಂ ಗೊತ್ತಾಯ್ತು ಥ್ಯಾಂಕ್ ಯು. ನನ್ನ ಮೇಲೆ ಹಣೆ ಇಟ್ಟಳು. ಓ ಗಗನ ಸಖಿಯರು. ಥೂ, ಇದು ಯಾವ್ದು ಗುರು, ಈ ನನ್ನ ಮಕ್ಕಳು ಏನು ಮಾಡ್ತಾವ್ರಿ ಇಲ್ಲಿ? ನನಗೆ ಮೊದಲೇ ಟೈಮ್ ಇಲ್ಲ, ನಮ್ಮ ಸುಳೆ ಮಕ್ಕಳು. ಥೂ, ಫಸ್ಟ್ ಹಾಕೋರು ಮ್ಯಾಪ್. ಹಾಯ್ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ.
ಫಸ್ಟ್ ಒಂದಿನ ಬಂದು ಫುಲ್ ವೀಡಿಯೋ ಮಾಡ್ಕೊಂಡು ಹೋಗ್ಬಿಡ್ತೀನಿ ಆಗಿದ್ದಾಗಲಿ ಅವನ ಅಜ್ಜಿ ಸಂಡೆ ಫಸ್ಟು ನೆಕ್ಸ್ಟು ಊರಿಂದ ಬಂದಮೇಲೆ ಮಾಡಬೇಕಾಗಿರೋದು ಇದೇನೆ ಫುಲ್ ಕಂಪ್ಲೀಟಾಗಿ ಏರ್ಪೋರ್ಟ್ ಟ್ರಿಪ್. अच्छा ठीक है. ಹಿಂಗೆ ತಾನೇ ಬಂದಿದ್ದು ನಾನು, ಬೇರೆ ಕಡೆನಾ ಅದು? ಓಯ್ ಬಟ್ಟೆ ನೀನು ಬೇಕಪ್ಪ. ಗುರು ಯಾವ ಕಡೆ ಗುರು ಇಲ್ಲಿ? ಕೆಳಗಡೆ ಹೋಗ್ಬೇಕು ಮೇಲ್ಗಡೆ ಹೋಗ್ಬೇಕು ಒಂದು ಗೊತ್ತಾಯ್ತಿಲ್ಲ. ಹೋಗೋಣ ನಗಕ್ಕಾಗ್ದೆ ಅಳಕ್ಕಾಗ್ದೆ ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. Fuck. ಎಲ್ಲಿ ಬಿದ್ದೈತೆ ಗುರು? ಪಾಕ್ ನೋಡ भाई देवनहಳ್ಳಿ ऐसा ही जाता क्या? थैंक यू. ओके. देवनहಳ್ಳಿ
ನನ್ನ ಮಕ್ಕಳು ಬೋರ್ಡ್ ಎಲ್ಲಿ ಮೇಲುಗಡೆ ಹೋಗ್ಬೇಕಂತ ಹಾಕವ್ರೆ ಸೂಳೆ ಮಕ್ಕಳು. ನಾನು ಹಂಗಾಗಿ ಕನ್ಫ್ಯೂಸ್ ಆಗ್ತಾ ಬಂದಿದ್ದೀನಿ. ಇಲ್ಲಿ ಅರ್ಧ ಎನರ್ಜಿ ಇಲ್ಲೇ ವೇಸ್ಟ್ ಮಾಡಿಸಿಟ್ರು ನನಗೆ. ಗುರು ಈ ಬೋರ್ಡ್ ಹಾಕ್ತಾನೆ ಯಾವನು ಗುರು ಅರ್ಥನೇ ಆಗ್ತಿಲ್ಲ ನನಗೆ. ನಮ್ಮನ್ ವೇಸ್ಟ್ ನನ್ನ ಮಕ್ಕಳು. ಸ್ಟಾರ್ಟಿಗೆ ಎಲ್ಲೆಲ್ಲಿ ಮೆಜೆಸ್ಟಿಕಲ್ಲಿ ಹೆಂಗೆ ಬಸ್ ಸಿಗಲ್ವೋ ಹೆಂಗೆ ಕೇಳಬೇಕು ಅಣ್ಣ ಇದು ಎಲ್ಲಿಗೆ ಹೋಗುತ್ತೆ ಅಂತ. ಇಲ್ಲೂ ಹಂಗೆ ಕೇಳಬೇಕಾಗಿರೋ ಪರಿಸ್ಥಿತಿ ಬಂದೈತೆ. ಸೇಮ್ ಹಂಗೆ ಆಯಿತು. ಅಣ್ಣ ಹೆಂಗೆ ಹೋಗ್ಬೇಕು ಅಣ್ಣ ಹೆಂಗೆ ಹೋಗುತ್ತೆ ಇದ್ಯಾಕೋ. ನಾನೇ ಅರ್ಥ ಮಾಡ್ಕೊಳತ್ತಪ್ಪ ಹೆಂಗೆ ಇಲ್ಲ ಅವ್ರು ಹಾಕಿರೋದೇ ಕರೆಕ್ಟಾ. ಕರ್ಮ ಕಾಂಡ. ದೇವನಹಳ್ಳಿ ಐಸಾ ಏನಾ? ಯೋ ಥೂ ಫಾಕ್ ಇದ್ಯಾವಾದ್ಲೇ ಇದು. ಯಪ್ಪ ಸರಿ ಬಿತ್ತುಗೋರು ಅದು ಏಟು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಗುರು ಸತ್ತುವಾಗ್ಲೂ ಗುರು ನಮ್ಮನ್ ಎಂತ ಎಕ್ಸ್ಪೀರಿಯನ್ಸು ಅಂದರೆ ಥೂ. ಈ ಪ್ಯಾಂಟ್ ಬೇರೆ ಟೈಟ್ ಪ್ಯಾಂಟ್ ಹಾಕೊಂಬಂದಿದ್ದೀನಿ. ಥೂ ಆಗಪ್ಪ ಅವನ ಅಮ್ಮನ ಒಂದಲ್ಲ ಒಂದು ಇವತ್ತು. ನಿನ್ನೆ ನೈಟಿಂದ ಏನೇನೋ ಆಗ್ತಾ ಇದ್ದಾವೆ. ದೇವ್ರೇ ಕಾಪಾಡಪ್ಪ.
ಯಾವ ಇಂಡಿಕೇಟರ್ ಇಲ್ಲ ಏನೂ ಇಲ್ಲ, ಹಂಗೆ ಲೇನ್ ಚೇಂಜ್ ಮಾಡ್ತಾನೆ ಸೂಳೆ ಮಗ. ಎಂತ ನನ್ನ ಮಕ್ಕಳು ಗುರು, ಈ ನನ್ನ ಮಕ್ಕಳು. ಬೇಡ ಬೇಡ ಮುಗಿತೇನೆ